ನಾಯಕತ್ವ ಬದಲಾವಣೆಯಲ್ಲಿ ಇದೀಗ ಕೆಎನ್ ರಾಜಣ್ಣ ಹೊಸ ಡೆಡ್ಲೈನ್ ಅನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆಗೆ ಕೆಎನ್ ರಾಜಣ್ಣ ಹೊಸ ಡೆಡ್ಲೈನ್. ಜನವರಿ 6 ಮುಗಿತು, 9 ಸಹಿತ ಕಳಿತು. ಈಗ ಮತ್ತೊಂದು ಡೇಟ್. ಪವರ್ ಫೈಟ್ಗೆ ಸಿದ್ದು ಆಪ್ತನಿಂದಲೇ ಮತ್ತೊಂದು ಡೇಟ್. ಬಜೆಟ್ ವರೆಗೂ ಅಧಿಕಾರ ಹಂಚಿಕೆ ಚರ್ಚೆಗೆ ಅಲ್ಪ ವಿರಾಮ. ಬಜೆಟ್ ಕಳೆಯೋವರೆಗೂ ಯಾವುದೇ ಸುದ್ದಿ ಇರೋದಿಲ್ವಾ? ಹಾಗಾದ್ರೆ ಮಾರ್ಚ್ ವರೆಗೂ ರಾಜಕಾರಣದಲ್ಲಿ ಬದಲಾವಣೆ ಇಲ್ವಾ? ಮಾರ್ಚ್ 31ರವರೆಗೂ ಪವರ್ ಕಲ್ಪನೆ ಆಲೋಚನೆ ಬೇಡ ಅಂತಿದ್ದಾರೆ ರಾಜಣ್ಣ. ಹೊಸ ಬಾಂಬ್ ಇತ್ತ ದೆಹಲಿಗೆ ಸತೀಶ್ ಜಾರಕಿಹೊಳಿ. 2028ಕ್ಕೂ ಸಿದ್ದರಾಮಯ್ಯರೇ ಇರಲಿ, ರಾಜಣ್ಣ ಹೊಸ ಆಟ ಶುರುವಾಗಿದೆ ಇದೀಗ. ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ ಎಂದು ಮಾಜಿ ಮಿನಿಸ್ಟರ್ ಹೇಳಿದ್ದಾರೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ. ನಾಯಕತ್ವ ಬದಲಾವಣೆಯಲ್ಲಿ ಕೆಎನ್ ರಾಜಣ್ಣ ಹೊಸ ಡೆಡ್ಲೈನ್ ಅನ್ನ ಕೊಟ್ರ. ಜನವರಿ 6 ಮುಗಿತು, 9 ಸಹಿತ ಕಳಿತು. ಈಗ ಮತ್ತೊಂದು ಡೇಟ್ ಫಿಕ್ಸ್ ಆಗಿದೆ. ಪವರ್ ಫೈಟ್ಗೆ ಸಿದ್ದು ಆಪ್ತನಿಂದಲೇ ಮತ್ತೊಂದು ಡೇಟ್. ಬಜೆಟ್ ವರೆಗೂ ಅಧಿಕಾರ ಹಂಚಿಕೆ ಚರ್ಚೆಗೆ ಅಲ್ಪ ವಿರಾಮವನ್ನ, ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಬಜೆಟ್ ಕಳೆಯೋವರೆಗೂ ಯಾವುದೇ ಕೂಡ ಸುದ್ದಿ ಇರೋದಿಲ್ವಾ? ಹಾಗಾದ್ರೆ ಈ ಬಗ್ಗೆ ಚರ್ಚೆನೇ ಆಗೋದಿಲ್ವಾ? ಮಾರ್ಚ್ ವರೆಗೂ ರಾಜಕಾರಣದಲ್ಲಿ ಬದಲಾವಣೆ ಅನ್ನೋದೇ ಇಲ್ವಾ? ಮಾರ್ಚ್ 30ರವರೆಗೂ ಪವರ್ ಕಲ್ಪನೆ ಆಲೋಚನೆ ಬೇಡ ಅಂತ ಇರುವಂತ ರಾಜಣ್ಣ ಇದೀಗ ಹೊಸ ಬಾಂಬ್ ಇತ್ತ ಒಂದ್ ಕಡೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. 2028ಕ್ಕೂ ಸಿದ್ದರಾಮಯ್ಯ ಇರಲಿ ಅನ್ನುವಂತ ರಾಜಣ್ಣ ಅವರ ಈ ಒಂದು ಹೇಳಿಕೆ ಏನಿದೆ, ರಾಜಕಾರಣ ಅನ್ನೋದು ನಿಂತ ನೀರಲ್ಲ. ರಾಜಕಾರಣ ಸತತವಾಗಿ ಹರಿತಾ ಇರುವಂತ ನೀರು. ಹೀಗಾಗಿ ನಾಯಕತ್ವ ಬದಲಾವಣೆ ಕುರಿತಂತೆ ಇದೀಗ ರಾಜಣ್ಣ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ಈಗ ಕುರ್ಚಿ ಕಾದಾಟದ ನಡುವೆ ಒಂದ್ ರೀತಿಯಾಗಿ ಸಿದ್ದರಾಮಯ್ಯ ಅವರ ಏನು ದೇವರಾಜ್ ಅರಸು ಅವರ ದಾಖಲೆಯನ್ನ ಏನ್ ಮೀರಿಸಿದ್ರು, ಅದಾದ ಬಳಿಕ ಇದೀಗ ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಡ್ತಾರೆ ಅನ್ನುವಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಇದಕ್ಕೀಗ ಮತ್ತೊಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರಾದಂತ ಕೆಎನ್ ರಾಜಣ್ಣ. ಹಾಗಾದ್ರೆ ಬಜೆಟ್ ಮಂಡನೆ ಆಗೋವರೆಗೂ, ಮುಂದಿನ ಒಂದು ಬಜೆಟ್ ಮಂಡನೆ ಆಗೋವರೆಗೂ ಈ ಬಗ್ಗೆ ಚರ್ಚೆ ಆಗೋದೇ ಇಲ್ವಾ ರಾಜಕಾರಣದಲ್ಲಿ? ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರು 16 ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಹೇಳ್ತಾ ಇದ್ರು, ಈ ಸತಿನೂ ಬಜೆಟ್ ಮಂಡನೆ ಮಾಡೋದು ನಾನೇ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಸತತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಯಾವ ಬದಲಾವಣೆನೂ ಇಲ್ಲ ಕಣ್ರಿ, ಯಾವುದು ಕೂಡ ಇದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಈ ಸತಿನೂ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಎನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಬಂದಿದ್ರು. ಈಗ ಕೆಎನ್ ರಾಜಣ್ಣ ಅವರ ಈ ಮಾತು ಕೂಡ ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಸಿಗೋದೇ ಇಲ್ವಾ ಅನ್ನುವಂಥ ಚರ್ಚೆಯನ್ನ ಇದೀಗ ಮೂಡಿಸಿದೆ. ಮತ್ತೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ರ ಸಿಎಂ ಬದಲಾವಣೆಗೆ ವಿಚಾರಕ್ಕೆ ಕುರಿತಂತೆ. ಇನ್ನೊಂದು ಹೈಕಮಾಂಡ್ ನಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ನಲ್ಲಿ ಏನ್ ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೇವೆ. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ? ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಅಲ್ಲ, ರಾಜಕಾರಣದ್ದು ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವ್ರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರಲ್ವಲ್ಲ, ಇಂಗ್ಲಿಷ್ ಹಿಂದಿ. ಗೃಹ ಸಚಿವರ ಖಾತೆಯಲ್ಲಿ ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡಕ್ ಆಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೇವೆ.
ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ರಾಜಕಾರಣದಲ್ಲಿ ಹೆಚ್ಚಾಗಿ ಚರ್ಚೆಗೆ ಬರ್ತಾ ಇರುವಂತಹ ವಿಷಯ ಅಂದ್ರೆ ಕುರ್ಚಿ ಬದಲಾವಣೆ ವಿಚಾರ. ಇದೀಗ ರಾಜಣ್ಣ ಅವರ ಈ ಒಂದು ಹೇಳಿಕೆ ಏನಿದೆ, ಇದು ಒಂದು ಹೊಸ ಡೇಟ್ಗೆ ಫಿಕ್ಸ್ ಆಯ್ತಾ ಏನು ಅಂತ? ಅಂದ್ರೆ ಬಜೆಟ್ ಅನ್ನುವಂತಹದ್ದು ಜೊತೆಗೆ ಸಚಿವ ಸಂಪುಟ ವಿಚಾರವಾಗಿ ಇವತ್ತು ರಾಜಣ್ಣ ಒಂದಿಷ್ಟು ಮಾತುಕತೆಯನ್ನ ನಡೆಸಿರುವಂತಹದ್ದು. ಬಜೆಟ್ ಆದ ಬಳಿಕ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಂತಹ ಏನು ಪಕ್ಷದಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಪ್ರಮುಖವಾಗಿ ಏನು ಬಜೆಟ್ ಆದ ಬಳಿಕ ಒಂದಿಷ್ಟು ಚರ್ಚೆಗಳು ಬರುತ್ತೆ. ಬದಲಾವಣೆ ಅನ್ನುವಂತಹದ್ದು ಏನಿದೆ, ಆ ಬದಲಾವಣೆ ಅನ್ನುವಂತಹದ್ದು ಕೂಡ ಬಜೆಟ್ ನ ಬಳಿಕ ಆಗುತ್ತೆ ಅನ್ನುವಂತ ಮಾತುಕತೆ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಗೊತ್ತಿಲ್ಲ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಜನವರಿಗೆ ಅಂದ್ರೆ ಸಂಕ್ರಾಂತಿಯ ಬಳಿಕ ಕೂಡ ಒಂದಿಷ್ಟು ಡೆವಲಪ್ಮೆಂಟ್ ಆಗತ್ತೆ ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ ಅವರು ಕೊಟ್ಟಂತಹ ಹೇಳಿಕೆ ಪ್ರಮುಖ ಘಟ್ಟವನ್ನ ತಲುಪಿದೆಯಾ ಹಾಗಾದ್ರೆ ಕುರ್ಚಿ ಕಾದಾಟ ಅನ್ನುವಂತಹದ್ದು. ಈ ಬಾರಿಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯರೇ ಮಂಡಿಸ್ತಾರೆ ಅನ್ನುವಂತಹ ಚರ್ಚೆಯ ಬೆನ್ನಲ್ಲೇ ಈ ರೀತಿಯಾದಂತಹ ರಾಜಣ್ಣ ಅವರ ಹೇಳಿಕೆ ಒಂದ್ ರೀತಿಯಾದಂತಹ ಒಂದಿಷ್ಟು ಮುನ್ಸೂಚನೆಗಳನ್ನ ಕೊಡ್ತಿದೆಯಾ ಅನ್ನುವಂತಹದ್ದು ಕೂಡ ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂದ್ರೆ ಇದೇ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವನ್ನ ರಾಜಣ್ಣ ಹಿಂದೆ ಹೇಳಿದ್ದಂತಹದ್ದು. ರಾಜಣ್ಣ ಹೇಳಿದ ಬಳಿಕವೇ ಒಂದು ಕ್ರಾಂತಿ ಅನ್ನುವಂತಹ ವಿಚಾರವಾಗಿ ಹೆಚ್ಚು ಚರ್ಚೆ ಜೋರಾಗಿದ್ದಂತಹದ್ದು. ಈಗ ಮತ್ತೆ ಬಜೆಟ್ ನ ನಂತರ ಅನ್ನುವಂತಹ ಅವರ ಮಾತೇನಿದೆ ಅವೆಲ್ಲವೂ ಕೂಡ ಮತ್ತೊಂದು ಕ್ರಾಂತಿಯ ಅಥವಾ ಮತ್ತೊಂದು ವಿಚಾರದ ಮುನ್ಸೂಚನೆಯ ಅನ್ನುವಂತಹ ಚರ್ಚೆಗೆ ಇದು ಒಂದ್ ರೀತಿ ವೇದಿಕೆ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವನಿತಾ. ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗಿ ಮುನ್ನೆಲೆಗೆ ಇರುವಂತಹ ವಿಚಾರ ಅಂತ ಅಂದ್ರೆ ಕುರ್ಚಿ ಬದಲಾವಣೆ ಕುರಿತಂತೆ ಇದೀಗ ರಾಜಣ್ಣ ಅವರ ಈ ಹೇಳಿಕೆ ಏನಿದೆ ಅಂದ್ರೆ ಸಿಎಂ ಆಪ್ತರಾದಂತ ರಾಜಣ್ಣ ಅವರ ಈ ಹೇಳಿಕೆ ಮತ್ತೊಂದು ರೀತಿಯಾದಂತಹ ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ.